ಸಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಶಿಕ್ಷಕರ ಕೊರತೆ ನೀಗಿಸುವಂತೆ ಆಗ್ರಹ. ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿರ್ಲಕ್ಷ್ಯ. ಅತಂತ್ರ ಭವಿಷ್ಯದಲ್ಲಿ ಶಾಲಾ ಮಕ್ಕಳು. ಸರ್ಕಾರಿ ಶಾಲೆಗಳಂದ್ರೆ ಯಾಕೆಷ್ಟು ನಿರ್ಲಕ್ಷ್ಯ? ಸರ್ಕಾರಿ ಶಾಲಾ ಮಕ್ಕಳು ಮಕ್ಕಳಲ್ಲವಾ? ಹೌದು, ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಇದ್ದು 1ನೇ ತರಗತಿಯಿಂದ 7ನೇ ತರಗತಿವರೆಗೆ 223 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 5 ಜನ ಶಿಕ್ಷಕರಿದ್ದು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ತರಗತಿಗಳಿಗೆ ಪಾಠ ಮಾಡುವುದು ಕಷ್ಟ ಸಾಧ್ಯವಾಗಿದೆ. ಹಿಂದಿ ದೈಹಿಕ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಇರುವಂತಹ 5 ಶಿಕ್ಷಕರು ಇಷ್ಟು ವಿದ್ಯಾರ್ಥಿಗಳಿಗೆ ಪ್ರವಚನ ಮಾಡುವುದು ಕಷ್ಟವಾಗಿದೆ. ಪಟ್ಟನಾಯಕನಹಳ್ಳಿ ಸುತ್ತಮುತ್ತ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ವಿದ್ಯಾರ್ಥಿಗಳಿದ್ದರೂ ಅಗತ್ಯಕ್ಕಿಂತ ಹೆಚ್ಚು ಶಿಕ್ಷಕರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀಧರ್, ಶಿಕ್ಷಣ ಇಲಾಖೆ ಪಟ್ಟನಾಯಕನಹಳ್ಳಿ ಕರ್ನಾಟಕ ಪಬ್ಲಿಕ್ ಶಾಲೆ ಬಗ್ಗೆ ಶಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ತಕ್ಷಣ ಇನ್ನು 3 ಜನ ಶಿಕ್ಷಕರನ್ನ ನೇಮಿಸುವಂತೆ ಒತ್ತಾಯಿಸಿದ್ದಾರೆ. ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪೂಜಾ, ಸದಸ್ಯರಾದ SH ಪ್ರಕಾಶ್, ನಿಸಾರ್ ಅಹಮದ್, ಗ್ರಾಮ ಪಂಚಾಯಿತಿ ಸದಸ್ಯ ಎಂ ನಾಗೇಶ್, ರಂಗಸ್ವಾಮಿ, ಲೋಕೇಶ್, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಿಂದಿ ಟೀಚರ್, PT ಟೀಚರ್ ಬೇಕು, ಟೀಚರ್ಸ್ ಬೇಕು, ಬೇಕು, ಬೇಕೇ ಬೇಕು. PT ಟೀಚರ್, ಹಿಂದಿ ಟೀಚರ್ ಇಲ್ವಾ? ಇಂಗ್ಲಿಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ಮ ಇಂಗ್ಲಿಷ್ ಮೀಡಿಯಂ ಮಾಡ್ತಾರೆ ಪಾಠ ಚೆನ್ನಾಗಿ? ಮಾಡ್ತಾರೆ. ಈಗ ನಿಮಗೆ ಹಿಂದಿ ಟೀಚರ್ ಇಲ್ಲ? ಹಿಂದಿ PT ಟೀಚರ್ ಇಲ್ಲ. ಹಿಂದಿ ಮತ್ತೆ ಯಾರು ಹೇಳ್ಕೊಡ್ತಾರೆ ಹಿಂದಿ? ಹಿಂದಿ ಯಾರು ಹೇಳ್ಕೊಂಡು ಕೊಡಲ್ಲ, ಟೀಚರ್ಸ್ ಬೇಕಾ? ಹೇಳಿ ಶ್ರೀಧರ್, ಏನು ಸಮಸ್ಯೆ? ಇಲ್ಲಿ ಪಟ್ಟನಾಯಕನಹಳ್ಳಿ KPS ಶಾಲೆ ಅಂತ ತೆರೆದು ಸುಮಾರು 5 ವರ್ಷಗಳಾಗ್ತಾ ಬಂದು 5-6 ವರ್ಷಗಳಾಗ್ತಾ ಬಂದರೂ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಕೊಠಡಿಗಳ ಕೊರತೆ ಇದೆ. ಇರುವಂಥ ಕೊಠಡಿಗಳು ಸುಮಾರು 3-4 ಕೊಠಡಿಗಳು ಬೀಳುವ ಹಂತದಲ್ಲಿದ್ದು ವಿದ್ಯಾರ್ಥಿಗಳಿಗೆ ಓಡಾಡಲಿಕ್ಕೆ ತುಂಬ ಹೆದರಿಕೆಯಿಂದ ಮಕ್ಕಳು ಶಾಲೆಗೆ ಬರಲಿಕ್ಕೆ ಹಿಂಜರಿತಾ ಇದ್ದಾರೆ. ಅಲ್ಲದೆ ಸುಮಾರು ಇಲ್ಲಿ ಈ ಶಾಲೆಯಲ್ಲಿ 220-225 ಮಕ್ಕಳಿದ್ದರೂ ಸಹ ಕೇವಲ 5 ಜನ ಕಾಯಂ ಶಿಕ್ಷಕರಿದ್ದು ಮುಖ್ಯ ಶಿಕ್ಷಕರ ವರ್ಗಾವಣೆಯಿಂದ ಅದು ಸಹ ಖಾಲಿ ಇದೆ. ಮುಖ್ಯವಾಗಿ ಹಿಂದಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ಕೊರತೆ ಇದೆ. ಇಲ್ಲಿ 6 ಮತ್ತು 7 ತರಗತಿ ಮುಗಿಸ್ಕೊಂಡ ತಕ್ಷಣ ಪ್ರೌಢಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಹಿಂದಿ ಯಾವ ರೀತಿ ಓದ್ತಾರೆ ಅಂತಕ್ಕಂಥದ್ದು ಭಾಳ ಯೋಚನೆ ಮಾಡಬೇಕಾದಂಥ ವಿಚಾರ. ಸುಮಾರು ಇಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಇದ್ದರೂ ಕೂಡ ಕೇವಲ 5 ಜನ ಶಿಕ್ಷಕರು ಮತ್ತು ಸೆಕ್ಷನ್ ಬೇರೆ ಮಾಡಿದ್ದಾರೆ. ಯಾವ ರೀತಿ ಶಿಕ್ಷಕರು ಮಕ್ಕಳನ್ನು ಸುಧಾರಿಸೋದು ತುಂಬ ಕಷ್ಟ ಆಗಿದೆ. ಮುಖ್ಯವಾಗಿ ಹಿಂದಿ ಶಿಕ್ಷಕರಿಲ್ಲ, ದೈಹಿಕ ಶಿಕ್ಷಕರಿಲ್ಲ. ಆದಷ್ಟು ಸರ್ಕಾರ ಇದ್ರ ಕಡೆ, ಶಿಕ್ಷಣ ಇಲಾಖೆ ಇದ್ರ ಕಡೆ ಗಮನ ಕೊಟ್ಟು ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು, ಹಾಗೆ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಈ ದಿವಸ ಪಟ್ಟನಾಯಕನಹಳ್ಳಿಯ KPS ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹೊಸದಾಗಿ ಶಾಲಾಭಿವೃದ್ಧಿ ಸಮಿತಿಯನ್ನು ರಚಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಗೋಚರಿಸೋ ಸತ್ಯ ಏನಂದರೆ, ಈ ಶಾಲೆಯಲ್ಲಿ KPSC ಆಗಿಬಿಟ್ಟು ಇಷ್ಟು ದಿನ ಆದರೂ ಒಂದು ಮೂಲಭೂತ ಸೌಕರ್ಯ ಎಂಬುದು ಮರೀಚಿಕೆ ಆಗಿದೆ. ಇಲ್ಲಿ ಮಕ್ಕಳಿಗೆ ಕೂರಲಿಕ್ಕೆ ಒಂದು ರೂಮ್ ವ್ಯವಸ್ಥೆ ಇಲ್ಲ, ಕೊಠಡಿಗಳು ಭಾಳ ದುಸ್ಥಿತಿಯಲ್ಲಿದ್ದಾವೆ. ಇನ್ನೂ ಒಂದು ಮುಖ್ಯ ಸಮಸ್ಯೆ ಅಂದರೆ, ಹಿಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 2ನೇ ತರಗತಿಯಿಂದ ಅಪ್ ಟು 7ನೇ ತರಗತಿವರೆಗೂ 45 ಜನ ಮಕ್ಕಳು ಈ ಶಾಲೆಯಿಂದ ಬೇರೆ ಕಡೆ ಹೋಗಿದ್ದಾರೆ ಟಿ ಸಿ ತಗೊಂಡು. ಇದೇ ಥರ ಆದರೆ
ಈ ಶಾಲೆ ಮುಚ್ಚೋ ಅಂಥದ್ದು 100% ಮುಚ್ಚೋ ಅಂಥ ಸನ್ನಿವೇಶ ಬರ್ತೈತೆ. ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಏನು ಈ ಶಾಲೆಗೆ ಸಮಸ್ಯೆ ಇದೆ ಬಂದು ಸ್ಪಾಟಲ್ಲಿ ವೀಕ್ಷಣೆ ಮಾಡಲಿ ಗೊತ್ತಾಗುತ್ತೆ. ಮಕ್ಕಳಿಗೆ ಬಿಲ್ಡಿಂಗ್ಗಳೆಲ್ಲ ದುಸ್ಥಿತಿಯಲ್ಲಿದ್ದಾವೆ. ಮಕ್ಕಳಿಗೆ ಅಡ್ಡಾಡಲಿಕ್ಕೆ ಎಲ್ಲನ ಧೂಳು. ಇದೇ ನೆಲದಲ್ಲಿ ಮಕ್ಕಳು ಆಟ ಆಡಬೇಕು, ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗಿಲ್ಲ. KPSC ಆಗಿ ಅನುದಾನ ಬಂದಿರೋದು, ಅನುದಾನ ಏನಾಯಿತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಏನು ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಹಿಂದಿದ್ದಂಥವ್ರು ಬಂದಿದ್ದರು, ನಾವು ಬಂದಂಥ ಆ ಬಿಲ್ಡಿಂಗ್ಗಳು ನೋಡಿಬಿಟ್ಟು ಮಕ್ಕಳನ್ನ ಕೊಂಡ್ರಿಸ್ಬೇಡ್ರಿ, ಕಂಬೈನ್ ಮಾಡಿರಿ ಅಂತ ಹೇಳೋಗಿದ್ರು. ಅವರು ಜವಾಬ್ದಾರಿ ಸ್ಥಾನದಾಗಿರೋರು ಈ ಥರ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಹಿಂದಿ ಶಿಕ್ಷಕರಿಲ್ಲ ಮತ್ತು ದೈಹಿಕ ಶಿಕ್ಷಕರಿಲ್ಲ. ಯಾಕೆ ಸ್ವಾಮಿ, ಹಳ್ಳಿ ಗಾಡಿನ ಮಕ್ಕಳು ಯಾವುದೋ ಕ್ರೀಡೆಯಲ್ಲಿ ಭಾಗವಹಿಸಬಾರ್ದಾ? ವರ್ಷಕ್ಕೊಂದು ಸಲ ಏನಕ್ಕೆ ಮಾಡಬೇಕು ನೀವು ಕ್ರೀಡೆ ಅಂತ? ನೀವು ತಾಲ್ಲೂಕು ಮಟ್ಟ ಹೋಬಳಿ ಮಟ್ಟ ಅಂತ ಬೇಡ, ಮಾಡಬೇಡಿ. ಶಿಕ್ಷಕರನ್ನು ಕೊಡೋದ್ಮೇಲೆ ಏನಕ್ಕೆ ನೀವು ಮಾಡ್ತಿರೋದನ್ನು? ಸರ್ಕಾರದ ಖರ್ಚು, ಸಾರ್ವಜನಿಕರದ ಖರ್ಚು ಆಗುತ್ತೆ. ಏನಕ್ಕೆ ಮಾಡಬೇಕು? ಮಕ್ಕಳಿಗೆ ಇವಾಗ ಇರ್ತಕ್ಕಂಥ 5 ಜನ ಟೀಚರ್ಸ್ ಅವ್ರನ್ನ ಆಟ ಆಡ್ಸೋಕೆ ಕರ್ಕೊಂಡ್ರೆ ಮಕ್ಕಳು ಯಾರು ನೋಡ್ಕೊಂತಾರೆ ಇಲ್ಲಿ? ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಶಾಲೆಗೆ ಮಕ್ಕಳನ್ನ ತಂದಾಕಿರ್ತೀವಿ. 3 ವರ್ಷ ನೋಡ್ತಾ ಇದ್ದೀನಿ ಇದೇ ಸಮಸ್ಯೆ ಈ ಶಾಲೆಯಲ್ಲಿ ಬಗೆಹರಿದ ಸಮಸ್ಯೆನೇ. ದಯವಿಟ್ಟು ಸಂಬಂಧಪಟ್ಟಂಥವ್ರು ಈ ಕಡೆ ಗಮನ ಹರಿಸಿ ಅಂತ ನಂದೊಂದು ಬೇಡಿಕೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.